ಕೆಲಸ ಮಾಡಿ ಜನರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಪೌರ ಕಾರ್ಮಿಕರು ಪ್ರತಿದಿನ ಮಳೆ ಚಳಿ ಬಿಸಿಲು ಅನ್ನಲಾರದೆ ಕೆಲಸವನ್ನು ನಿರ್ವಹಿಸಿ ತಮ್ಮ ಆರೋಗ್ಯವನ್ನು ಪಣಕ್ಕಿಟ್ಟು ನಗರದ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರರಾಗಿರ್ತಾರೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. 60 ವರ್ಷ ಸಹಜ, ಎಲ್ಲರೂ ಯಾವತ್ತೂ ಒಂದು ದಿವಸ ನಾವೆಲ್ಲರೂ ನಿವೃತ್ತಿ ಆಗಲೇಬೇಕು. ಸರ್ಕಾರಿ ಸೇವೆಗೆ ಸೇರಿದೀವಪ್ಪ ಅಂದ್ರೆ 60 ವರ್ಷ ನಂತರ ನಿವೃತ್ತಿ ಆಗಬೇಕು. ಸೊ ಅದೇ ರೀತಿಯಾಗಿ ಹುಲಿಗೆಮ್ಮ ಚಲವಾದಿ ಅವರು ಸತತ 30 ವರ್ಷಗಳ ಕಾಲ ಇಳಕಲ್ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಬೀಳ್ಕೊಡ ಸಮಾರಂಭವನ್ನು ಅನ್ಕೊಂಡಿದ್ದೀವಿ. ಸೊ ಅದೇ ತರನಾಗಿ ನಮ್ಮ ಕಚೇರಿಯ ಬಡೆ ಸಾಬ್ ಹುಲಿಕೆರೆ ಸಾಬ್ ಸಮುದಾಯ ಸಂಘಟನಾ ಅಧಿಕಾರಿಯಾಗಿ ಅವರು ಸತತ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವತ್ತು ಅವ್ರನ್ನ ನಾವು ಬೀಳ್ಕೊಡುವ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಅವರ ಬಗ್ಗೆ 2 ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಲಿಕ್ಕೆ ಹುಟ್ಟು ಅನಿಶ್ಚಿತ ಸಾವು ಖಚಿತ ಅನ್ನೋ ಹಾಗೆ ನಾವು ಒಂದ್ಸಲ ಸರ್ಕಾರಿ ಸೇವೆ ಸಲ್ಲಿಸಿದ ಮೇಲೆ ಒಂದಲ್ಲ ಒಂದು ದಿವಸ ನಾವು ರಿಟೈರ್ ಆಗಲೇಬೇಕು. ಸರ್ಕಾರದ ಮಾನದಂಡದ ಪ್ರಕಾರ ನಮಗೆ 60 ವರ್ಷಕ್ಕೆ ರಿಟೈರ್ಮೆಂಟ್ ಅನ್ನೋ ಒಂದು ಕಾನೂನು ನಮಗೆ ಅಳವಡಿಸ್ಕೊಳ್ಬೇಕು. ಸೊ ಹೀಗಾಗಿ ಇವತ್ತು ನಮ್ಮ ನಗರಸಭೆಯ 2 ಸಿಬ್ಬಂದಿಗಳು, ಒಬ್ಬರು ಪೌರ ಕಾರ್ಮಿಕರು, ಒಬ್ಬರು ಸಮುದಾಯ ಸಂಘಟಕರು, ಇಬ್ಬರು ಇವತ್ತು ವಯೋನಿವೃತ್ತಿ ಹೊಂದಿದ್ದಾರೆ. ನಾನು ಈ ಕಚೇರಿಗೆ ಬಂದಾಗ ಇವತ್ತೇ 15ನೇ ವರ್ಷ. ನಾವು 15 ವರ್ಷದಿಂದ ಒಂದು ಒಳ್ಳೆ ಒಡನಾಡಿತ್ತು ಬಾಳೆಸಾಬ್ ಹುಲಿಕೆ ಜೊತೆಗೆ, ಆಮೇಲೆ ನಮ್ಮ ಪೌರ ಕಾರ್ಮಿಕರ ಜೊತೆಗೆ ಬರ್ತಿದ್ದೀವಿ 15 ವರ್ಷದಿಂದ. ಈಗ ಈ ಕಾರ್ಯಕ್ರಮದಲ್ಲಿ ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ಬೀಳ್ಕೊಡ್ಬೇಕಾದ್ರೆ ಕೆಲವರು ಪೌರ ಕಾರ್ಮಿಕರು ಭಾವುಕರಾದ್ರು. ಅದು ಒಂದು ಅವರಿಗೂ ಒಂದು ಏನೋ ಒಂದು ನಮ್ಮ ಸಿಬ್ಬಂದಿಯವರು ಇದರ ನಿವೃತ್ತಿ ಆಗ್ತಿದ್ದಾರೆ ಅನ್ನೋ ಒಂದು ದುಃಖ. ಆಮೇಲೆ 60 ವರ್ಷ ಆದ ನಂತರ ಈ ದಿವಸ ನಾವು ಒಂದು ನಮ್ಮ ಮನೆಯಲ್ಲಿ ಟೈಮ್ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಕೆಲಸದ ಒತ್ತಡದಿಂದ. ಸೊ ಇವರಿಗೆ ಅವ್ರಿಗೊಂದು ಒಳ್ಳೆ ಅಪರ್ಚುನಿಟಿ. ಈಗ 60 ವರ್ಷ ಆಯ್ತು. ಈಗ ಅವ್ರು ತಮ್ಮ ಕುಟುಂಬದೊಂದಿಗೆ ಸಂತೋಷವಾಗಿ ಇರ್ಲಿಕ್ಕೆ ಒಂದು ಸದಾವಕಾಶ. ಸೊ ಈಗ ನಿವೃತ್ತಿಯನ್ನು ಹೊಂದುತ್ತಿರುವ 2 ನಮ್ಮ ಸಿಬ್ಬಂದಿಗಳಿಗೆ ನಾನು ಶುಭ ಕೋರುತ್ತಾ ಅವರು ದೇವರ ಆರೋಗ್ಯ ಕೊಟ್ಟು ಅವರಿಗೆ ಸಂತೋಷದಿಂದ ಎಂದು ಹಾರೈಸ್ತೇನೆ. ಜಾಯಿನ್ ಮಾಡ್ಕೊಂಡಿದ್ದು ಫಸ್ಟ್ ಮುನ್ಸಿಪಾಲಿಟಿ ಅಂದ್ರೆ ಏನು ಅಂತ ಏನು ಒಂದು ಸಂಘ ನಡೆಸ್ಕೊಂಡು ಬರೀ ಒಂದು ಸಂಘ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇದ್ವಿ. ಮುನ್ಸಿಪಾಲಿಟಿ ಒಳಗೆ ಅರ್ಜಿ ಕರೆದಿದ್ದು ಒಬ್ರು ಹಿಂಗ ಹೇಳಿದ್ರು, ಸಂಘದ ವತಿಯಿಂದ ಕೆಲಸ ಕರೆದಾರ ಅಂತ ಹೇಳಿ ಅರ್ಜಿ ಹಾಕಿದ್ವಿ. ಸರ್ ಫಸ್ಟ್ ಪರಿಚಯ ಆಗಿದ್ದು ಬಾಗಲಕೋಟೆ ಮುನ್ಸಿಪಾಲಿಟಿ ಒಳಗ ಇಂಟರ್ವ್ಯೂ ಹೋದಾಗ ಅವಾಗ ಪರಿಚಯ ಆಗಿದ್ದು ಸರ್ ನನಗ. ಅವಾಗ ಸರ್ ಇಂಟರ್ವ್ಯೂದಾಗ ಏನಾರ ಕೇಳಿದಾರೆ, ಸರ್ ಹೇಳ್ರಿ ಸರ್ ಏನ್ ಮಾತಾಡ್ಬೇಕ್ರಿ ಅಂತ. ಏನ್ ಮಾತಾಡ್ಬೇಕಂತಂದು ಗೊತ್ತಿದ್ದಿಲ್ಲ. ಅವತ್ತು ಸರ್ ಫಸ್ಟ್ ಪರಿಚಯ ಆಗಿ ನಿಮ್ ಕೇಳ್ತಾರ ಸಂಘದ ಬಗ್ಗೆ, ನಿಮ್ ಸಂಘದಾಗ ಹೆಂಗ ಸಂಘ ನಡೆಸ್ಕೊಂಡು ಹೋಗ್ತೀವಿ ಅಷ್ಟು ಹೇಳಿ ಸಾರ್ ಮತ್ತೇನು ಕೇಳಂಗಿಲ್ಲ ಅಂತ ಧೈರ್ಯ ತುಂಬಿ ಅವತ್ತಿಂತ ಇವತ್ತಿನ ಮಟ್ಟ ನಮ್ಗೆ ಧೈರ್ಯದಿಂದ ಕೆಲಸ ಮಾಡಕ್ ಹೇಳ್ಕೊಟ್ಟಂತ, ಮಾರ್ಗದರ್ಶನ ನೀಡ್ಕೊಟ್ಟಂತ ಏನ್ ಸರ್ ಅಂತ ಅನ್ನಕ ಅದಂಗಿಲ್ಲ. ಬಹಳ ಅದಕ್ಕಿಂತಲೂ ಬೇರೆ ಪದ ಹುಡುಕ್ಬೇಕು ಬೆಳಿಗ್ಗೆ ಅಷ್ಟೆಲ್ಲ ಹೇಳ್ಕೊಟ್ಟಾರ, ಅಷ್ಟು ಮಾರ್ಗದರ್ಶನ ನೀಡ್ಯಾರ. ಬರೀ ಒಂದು ಸಂಘ ನಡೆಸ್ಕೊಂಡು ಹೋದಂತ ನಮಗ ಇವತ್ತು ಗುಳದಗುಡ್ದಾಗ ಒಂದು 100 ಸಂಘ ಮೇಂಟೈನ್ ಮಾಡುವಷ್ಟು ಕೆಪಾಸಿಟಿ ಐತಂದ್ರೆ ಅದಕ್ಕೆ ಬೆಳೆಸೋಸ್ಕರ ಬೇನ್ ಕಾರಣ. ಅವ್ರಿಂದ ಕಲಿಯೋದು ಬಹಳ ಐತಿ, ಬಹಳ ಅಂದ್ರೆ ಬಹಳ ಐತಿ ಅವ್ರಿಂದ ಕಲಿಯೋದು. ನಮ್ಗೆ ಮುನ್ಸಿಪಾಲಿಟಿ ಒಳಗೆ ಇವತ್ತು ಅವ್ರ ಪ್ಲೇಸ್ ಒಳಗೆ ಬೇರೆ ಯಾರು ಐತಂದ್ರೆ ಇವತ್ತು ನಾ ಕೆಲಸ ಬಿಟ್ಟು ಹೋಗಿರ್ತಿದ್ದೆ. ಯಾಕಂದ್ರೆ ಮನೆ ಸಿಚುವೇಶನ್ ಹಂಗೆ ಐತಿ. ಅಂತ ಸಿಚುವೇಶನ್ ಒಳಗೆ ನನ್ನ ಸರ್ ನನ್ನ ಭಾಳ ಕರ್ಕೊಂಡು ಸರ್ ನನಗೆ ಅವ್ರು ನೆನೆಸ್ತಾರ. ಆಫೀಸ್ ಇದಾಗಿ ನಂತರ ನನ್ನಂತೂ ನೆನೆಸ್ತಾರೆ 100 ಅವರು. ನಾನು ಭಾಳ ಕರ್ಕೊಂಡಾರ ಸರ್. ಸರಿಗೆ ಸರ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸರಿಗೆ ನನ್ನ ಭಾಳ ಕೆಲಸ ಕಲಿಸ್ಕೊಟ್ಟಾರ. ಸರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತಿನ ಸಭೆಯ ಅಧ್ಯಕ್ಷರಾಗಿರುವಂತಹ ನಮ್ಮ ಪೌರಾಯುಕ್ತರಿಗೆ ನಾನು ಮೊದಲಾಗಿ ಅವರಿಗೆ ನಮಸ್ಕಾರಗಳನ್ನು ಹೇಳ್ತೇನೆ. ಹಾಗೂ ಕಚೇರಿ ವ್ಯವಸ್ಥಾಪಕರು ಹಾಗೂ AIP ಸಾಹೇಬರು ಹಾಗೂ ಕಂದಾಯ ಅಧಿಕಾರಿಗಳು ಹಾಗೂ ಆರೋಗ್ಯ ನಿರೀಕ್ಷಕರು ಹಾಗೂ ಸಿಲ್ಕ್ ಸಿಟಿ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸರ್ವ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಹಾಗೂ ಮತ್ತು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಹಾಗೂ ಬೀದಿ ಬೀದಿ ವ್ಯಾಪಾರಿಗಳಿಗೆ ಹಾಗೂ ಮೀಡಿಯಾ ಹಾಗೂ ನ್ಯೂಸ್ ಚಾನೆಲ್ ಅವರಿಗೆ ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ನನ್ನ ನೆಚ್ಚಿನ ಎಲ್ಲ ಪೌರ ಕಾರ್ಮಿಕರಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಾನು ಈ ನಗರಸಭೆಗೆ ಮೊದಲು ಪ್ರತಿಕ್ರಿಯೆಯನ್ನು ಸಲ್ಲಿಸುತ್ತೇನೆ.
ಈ ನಗರಸಭೆಯಲ್ಲಿ ನಾನು ಸುಮಾರು 16 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದೀನಿ. ಇಂದು ನಾನು ನಿವೃತ್ತಿ ಹೊಂದುತ್ತಾ ಇದ್ದೀನಿ ಹಾಗೂ ಇಂದು ನನ್ನ ಕೆಲಸದ ಕೊನೆಯ ದಿನವಾಗಿದೆ. ನಾವು ನನ್ನ ಕೆಲಸದ ಅವಧಿಯಲ್ಲಿ ನಾವು ಏನ್ ಮಾಡ್ತಪ್ಪ ಅಂದ್ರೆ ಕಚೇರಿಗೆ ಬಂದಾಗ ಪ್ರತಿದಿನ ನಾವು ಹೊಸದನ್ನೇ ಕಲಿತೇವೆ. ಆಮೇಲೆ ಮೇಲಾಧಿಕಾರಿಗಳು ಯಾವುದೇ ಕೆಲಸಗಳನ್ನು ಹೇಳಿದ್ರು ನಾವು ಸ್ಥಿರತೆಯಿಂದ ಮಾಡಬೇಕು. ನಮ್ಮ ಕೆಲಸದಲ್ಲಿ ಏನಾದರೂ ತೊಂದರೆ ಆದರೆ ಬೇರೆ ಸಿಬ್ಬಂದಿಗೆ ಕೇಳಿ ತಿಳ್ಕೊಳ್ಬೇಕು, ತಪ್ಪೇನಿಲ್ಲ. ಆಮೇಲೆ ನನ್ನ ಕೆಲಸದ ಅವಧಿಯಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಸಹಕಾರ ನೀಡಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಮಾನ್ಯ ಪೌರಾಯುಕ್ತರು ಅವರ ಆದೇಶ, ಸಲಹೆ, ಸೂಚನೆ, ಸಹಕಾರ, ಮಾರ್ಗದರ್ಶನ ಮತ್ತು ಬೆಂಬಲ ನೀಡಿದ್ದಾರೆ. ಅದಕ್ಕೆ ನಾನು ಸ್ಫೂರ್ತಿಯಾಗಿದ್ದೇನೆ ಮತ್ತು ಅವರು ಅದರಿಂದಲೇ ಕೆಲಸ ಮಾಡಬೇಕಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೂ ಯಾಕಪ್ಪ ಅಂತಂದ್ರೆ ನಾವು ಕುಟುಂಬದಲ್ಲಿ ಯಾವ ರೀತಿ ಇರ್ತೀವೋ ಆಮೇಲೆ ಕಚೇರಿಯಲ್ಲಿ ಅತ್ಯಂತ ಹೆಚ್ಚಿನದಾಗಿರುತ್ತೆ. ಆಮೇಲೆ ಮಾನ್ಯ ಪೌರಾಯುಕ್ತರ ಆದೇಶ ಮತ್ತು ಸಲಹೆ, ಸೂಚನೆ, ಮಾರ್ಗದರ್ಶನ ಏನ್ ಮಾಡ್ತಾರ ಎಲ್ಲರ ಮೇಲೂ ಸದಾ ಹೀಗೆ ಇರಲಿ ಎಂದು ಅವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಆಮೇಲೆ ನೆಕ್ಸ್ಟ್ ಮಾತು, ನಾನು ನನ್ನ ಕೆಲಸದ ಅವಧಿಯಲ್ಲಿ ಯಾವತ್ತಾದರೂ ಯಾರಿಗಾದರೂ ತಪ್ಪಾಗಿ ಮಾತನಾಡಿದ್ದರೆ ಮತ್ತು ತಿಳಿದೇ ಯಾವತ್ತಾದರೂ ಅವರಿಗೆ ನೋವುಂಟು ಮಾಡಿದರೆ, ತಪ್ಪಾಗಿ ನಡೆದುಕೊಂಡಿದ್ದರೆ ನಾನು ಪ್ರಾಮಾಣಿಕವಾಗಿ ಹಾಗೂ ನಮ್ರತೆಯಿಂದ ಅವರಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಇವತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘ ಇಳಕಲ್ ಘಟಕದ ವತಿಯಿಂದ ನಿವೃತ್ತ ನೌಕರರ ಬೀಳ್ಕೊಡ ಸಮಾರಂಭ. ಈ ಸಮಾರಂಭದ ಕೇಂದ್ರ ಬಿಂದು ಎಲ್ಲ ಸರ್ಕಾರಿ ನೌಕರರಿಗೆ ಸಾಮಾನ್ಯವಾಗಿ ಆಗುವಂತಹ ಒಂದು ಸಮಾರಂಭ. ಯಾಕಂದ್ರೆ ಸಾಮಾನ್ಯವಾಗಿ ಆಗುವಂತಹ ಸಮಾರಂಭ ಅಂತ ನಾನು ಯಾಕೆ ಇಲ್ಲಿ ಹೇಳಿಕೊಳಿಸ್ತೀನಿ ಅಂತಂದ್ರೆ, ಇವತ್ತಿನ ಕಾಲಮಾನಗಳಲ್ಲಿ ಸರ್ಕಾರಿ ನೌಕರಿ ಹೆಂಗಾಗಿದೆ ಅಂತಂದ್ರೆ ಬರೇ ಒತ್ತಡ. ಇಲ್ಲಿ ಮೇಲಾಧಿಕಾರಿಗಳಿಂದಲೂ ಒತ್ತಡ ಇರ್ತೈತಿ, ಸಾರ್ವಜನಿಕರಿಂದಲೂ ಒತ್ತಡ ಇರ್ತೈತಿ. ಅದರಲ್ಲಿ ಸ್ಪೆಷಲಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಇರುವ ನೌಕರರಿಗಂತೂ ಅದೊಂದು ಒತ್ತಡ ಬೇರೆ ಪ್ರಮಾಣದೇ ಆಗಿರ್ತೈತಿ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಇರ್ತೈತಿ, ಸರಿಯಾದ ಟೈಮಿಗೆ ಸರ್ವಿಸ್ ಕೊಡ್ಬೇಕಾದ್ರೆ ಸಿಬ್ಬಂದಿಗಳ ಕೊರತೆ ಇರ್ತೈತಿ. ಆ ಸರ್ವಿಸ್ ಅನ್ನ ನಾನು ನಮ್ಮಲ್ಲಿ ಇರುವಂತಹ ಅಧೀನ ಸಿಬ್ಬಂದಿಗಳ ಮೇಲೆ ನಾನು ಪ್ರೆಷರ್ ಹಾಕಿ ಮಾಡಿಸ್ಕೊಳ್ಳುವಂತ ಒಂದು ಸಂದರ್ಭ ಆಗಿರ್ತೈತಿ. ಇಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ನೌಕರರಿಗೆ ಅಕ್ಯುಪೇಷನಲ್ ಡಿಸೀಸ್ ಅಂತೀವಿ ನಾವು. ಅಕ್ಯುಪೇಷನಲ್ ಡಿಸೀಸ್ ಅಂದ್ರೆ ನಾವು ಏನ್ ಕೆಲಸ ಮಾಡ್ತೀವಿ ಅದರಿಂದ ಬರ್ತಕ್ಕಂಥ ರೋಗಗಳು, ಒತ್ತಡದಿಂದ ಬರೋ ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಮತ್ತೆ ಬೇರೆ ಬೇರೆ ರೋಗಗಳು ಬರ್ತಿರ್ತವೆ. ಇಂತಹ ಒತ್ತಡವನ್ನು ನಿರ್ವಹಣೆ ಮಾಡಿಕೊಂಡು ಇವತ್ತಿನ ದಿವಸ ನಮ್ಮ ಇಬ್ರು ಬಡೆಸ ಹುಲ್ಲಿಕೇರಿ ಅವರು ಮತ್ತು ಹುಡುಗವ ಪ್ರೊಫೆಸರ್ ಚಲವಾದಿ ಅವರು ವಯೋನಿವೃತ್ತಿ ಹೊಂದಿದಾಗ ಅಂದ್ರೆ ಇದೊಂದು ಅವ್ರ ಮೇಲೆ ಏನೋ ಒಂದು ದೇವರದ ಒಂದು ದೊಡ್ಡ ಆಶೀರ್ವಾದನ ಐತಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಕಳಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಸಿಬ್ಬಂದಿಯವ್ರಿಗೆಂದ್ರೂ ಗೊತ್ತದೆ ನಂದೊಂದು ಸ್ವಲ್ಪ ಸಿಡುಕು ಸ್ವಭಾವ, ಮತ್ತೆ ಕೆಲಸ ಆಗ್ಲಿಲ್ಲ ಅಂತಂದ್ರೆ ನಾನು ಯಾರಿಗೂ ಪೇ ಮಾಡೋದಿಲ್ಲ ಅನ್ನೋದು ಗೊತ್ತೈತಿ. ಇಂಥ ಟೈಮ್ದಲ್ಲಿನೂ ಸಹ ಇವರಿಬ್ರು ಸ್ಪೆಷಲಿ ನಮ್ಮ ಬಡೆಸ ಹುಲ್ಲಿಕೇರಿ ಅವರು ಬಹಳ ಸಮಾಧಾನದಿಂದ ನನ್ನ ಜೊತೆ ವರ್ತನೆ ಮಾಡಿಕೊಂಡು ತಮಗೆ ಏನ್ ಕೊಟ್ಟಿದ್ದೀವಿ ಕೆಲಸ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ರು ಅಂತೇಳಿ ನನಗೆ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ಅವರ ಒಂದು ಕೆಲಸದ ಒಂದು ಏನು ಅವ್ರಿಗೆ ಇಚ್ಛಾಶಕ್ತಿ ಇತ್ತು, ಕೆಲಸ ಮಾಡಿದ್ರು, ಅದರ ಪ್ರತಿಫಲವಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಲೋನ್ಗಳನ್ನು ಬೀದಿ ಬದಿ ವ್ಯಾಪಾರಸ್ಥರಿಗೆ ನಾವು ನೀಡ್ಲಿಕ್ಕೆ ಸಾಯ್ತಾ ಇತ್ತು. ಇದರಿಂದ ನಮ್ಮ ರಾಜ್ಯ ಪ್ರಶಸ್ತಿನೂ ನಮ್ಮ ನಗರಸಭೆಗೆ ಬಂತು. ಅದಕ್ಕೆ ಬಡೆಸ ಹುಲ್ಲಿಕೇರಿ ಮತ್ತು ಅವ್ರ ಟೀಮ್ ಕಾರಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ಹುಡುಗವ ಪ್ರಸಪ್ಪ ಚಲವಾದಿ ಅವರು ಹೆಂಗಂದ್ರೆ ಅವರು ನಮ್ಮ ಆಫೀಸ್ನೊಳಗೆ ನಮ್ಮ ಸ್ಪೆಷಲಿ ನಮ್ಮ ಯಾರು ಹಿರಿಯರದಿರಿ, ಹಿರಿಯ ಪೌರ ಕಾರ್ಮಿಕರಾಗಿರ್ಬೋದು ಅಥವಾ ಮತ್ತೆ ನಮ್ಮ ಸಿಬ್ಬಂದಿಯವರಾಗಿರ್ಬೋದು, ಅವರಿಗೆ ನಾನು ಅಮ್ಮ, ಅಪ್ಪ, ಅಣ್ಣ ಅಂತಾನೆ ಹೀಗೆ ಕರೆಯುವುದು. ಹಿಂಗಾಗಿ ನಾವು ಮೊದಲಿಂದನೂ ನಮ್ಮ ಹುಡುಗಮ್ಮ ಪ್ರಸಪ್ಪ ಚಲವಾದಿ ಅವರಿಗೆ ಇವತ್ತೇ ನಾವು ಹೆಸರು ಕೊಟ್ಟು ಕಾಳಾಕ್ತಿವಿ, ರಿಟೈರ್ಮೆಂಟ್ ಆಗಿದ್ದಾರೆ ಅಂತ. ಯಾಕವ ಅಂತಾನೆ ಮಾತಾಡಿಸ್ತಿದ್ವಿ ಅವರು. ಯಾಕಂದ್ರೆ ಅದು ಅವರು ಹಿರಿಯರು, ಮತ್ತೆ ಅವ್ರು ಏನ್ ಕಷ್ಟಪಟ್ಟು ಕೆಲಸ ಮಾಡಿದಾರ ಅದು ಬಹುಶಃ ನಮಗೆ ನಿಮ್ಗೆ ಆಗ್ಲಿಕ್ಕಿಲ್ಲ ಏನೋ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ. ಪೌರ ಕಾರ್ಮಿಕರ ಕಷ್ಟನೇ ಒಂದು ವಿಚಿತ್ರ ಕಷ್ಟ. ಏನೇ ಆಗ್ಲಿ, ಏನೇ ಬರಲಿ, ಮಳಿ ಬರಲಿ, ಬಿಸಿಲಾಗಲಿ, ಚಳಿ ಆಗಲಿ, ಮುಂಜಾನೆ ಕೆಲಸಕ್ಕೆ ಬರ್ಲಿಲ್ಲ ಅಂತಂದ್ರೆ ಎಲ್ಲರೂ ಏನೋ ಒಂದು ದೃಷ್ಟಿಯಿಂದ ನೋಡ್ತಾರೆ ಒಳ್ಳೆ ಕಾರ್ಮಿಕರು ಅಂತೇಳಿ. ಬಟ್ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಯಾರು ಅವ್ರನ್ನ ಕ್ಷಮಿಸುವುದಿಲ್ಲ, ಕೆಲಸ ಮಾಡ್ಲೇಬೇಕು.
ಅಂತ ಪರಿಸ್ಥಿತಿ. ಮನೆಯಲ್ಲಿ ಊಟ ಮಾಡಿದ್ರು ಕೆಲಸಕ್ಕೆ ಬರಬೇಕು, ಮನೆಯಾಗ ಆರಾಮಿರ್ಲಿಲ್ಲದ್ರೂ ಕೆಲಸಕ್ಕೆ ಬರಬೇಕು, ಏನಾದ್ರೂ ಕೆಲಸಕ್ಕೆ ಬರಬೇಕು, ಮಾಡಬೇಕು. ಅಂತ ಸಂದರ್ಭವನ್ನು ಅವರು ಫೇಸ್ ಮಾಡಿ ಕೆಲಸ ಮಾಡಿ ವಯೋನಿವೃತ್ತಿ ಹೊಂದಾಗ ಅಂತಂದ್ರೆ ಒಂದು ದೊಡ್ಡ ಸಾಧನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ಅವರಿಬ್ಬರು ಈಗ ವಯೋನಿವೃತ್ತಿ ಹೊಂದಾರ. ಈಗ ಒಂದು ಡಿಫ್ರೆಂಟ್ ಜೀವನ, ಯಾಕಂದ್ರೆ ನಾನು ಈಗಾಗಲೇ ಸಾಕಷ್ಟು ಬಾರಿ ಯಾರು ವಯೋನಿವೃತ್ತಿ ಹೊಂದಾರ ಅವ್ರಿಗೆಲ್ಲರಿಗೂ ಹೇಳ್ಕೊಂಡು ಬಂದೀನಿ. ಯಾಕಂದ್ರೆ ನಮ್ಮ ಫಾದರ್ ರಿಟೈರ್ಡ್ ಆಗೋದನ್ನ ನಾನು ನೋಡಿನಿ. ಆಫ್ಟರ್ ರಿಟೈರ್ಮೆಂಟ್ ಹೇಗಿರ್ತೈತೆ ಅನ್ನೋದನ್ನು ನಾನು ನೋಡಿದ್ದೀನಿ. ಸೊ ಇದೊಂದು ಜೀವನನೇ ಬೇರೆ, ನೌಕರಿಗಳಾಗಿದ್ದಾಗ ಒಂದು ಜೀವನ ಬೇರೆ. ಒಂದು 8 ತಾಸು ಮನೆಯಲ್ಲಿ ಇದ್ದು 8 ತಾಸು ನಾವು ಆಫೀಸ್ನ ಕೆಲಸ ಮಾಡ್ತಿದ್ವಿ. ಹೆಂಗೋ ಟೈಮ್ ಪಾಸು ಆಗ್ತಿತ್ತು, ಕೆಲಸನೂ ಆಗ್ತಿತ್ತು, ಒಂದು ತೃಪ್ತಿ ಭಾವನೆ ಇರ್ತಿತ್ತು. ಈಗ ಏನಪ್ಪಾ ಅಂತಂದ್ರೆ ರಿಟೈರ್ಮೆಂಟ್, ಕಚೇರಿಗೆ ಅಂತೂ ಬರುವಂಗಿಲ್ಲ, ಬಂದ್ರು ಗೆಸ್ಟ್ ಗೆ ಬರಬೇಕು ಅಥವಾ ಸಾರ್ವಜನಿಕ ರೂಪದಲ್ಲಿ ಬರಬೇಕು, ಬಂದು ಕೆಲಸ ಅಂತ ಮಾಡೋಕ್ಕಾಗಿಲ್ಲ. ಇಂತಹ ಒಂದು ಟೈಮ್ ಪಾಸ್ ಈ ಪೀರಿಯಡ್ ಟೈಮ್ ಪಾಸ್ ಮಾಡೋದ್ರ ಭಾರಿ ಒಂದು ದೊಡ್ಡ ಕಷ್ಟದ ಕೆಲಸ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಟೈಮ್ದಾಗ ಅವರಿಗೆ ಹುಲಿಗೆಮ್ಮ ಚೌಲವಾಗಿರ್ಬೋದು ಅಥವಾ ಬಡೆ ಸಾಬ್ ಹುಲ್ಲಿಕೆರೆಯವ್ರಿಗಾಗಿರ್ಬೋದು ಅವ್ರ ಮನೆಯವ್ರ ಸಪೋರ್ಟ್ ಭಾಳ ಬೇಕಾಗ್ತೈತಿ. ನಾನು ಈ ಮೋಸ್ಟ್ಲಿ ಅವ್ರ ಮನೆಯವ್ರು ಬಂದಿರಬೇಕು. ನಾನು ಈ ವೇದಿಕೆ ಮೂಲಕ ಅವ್ರ ಮನೆಯವರು ಒಂದು ಏನ್ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತಂದ್ರೆ, ಈ ನಮ್ಮ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ಗೆ ಇವರಿಬ್ಬರಿಗೂ ಸೇವೆ ಬಹಳ ದೊಡ್ಡದಿದೆ. ಅದಕ್ಕೆ ನಾವಂತೂ ಚೆನ್ನಾಗಿ ನೋಡ್ಕೊಂತೀವಿ. ಇಲ್ಲಿವರೆಗೆ ನಾವು ಕಚೇರಿ ಒಳಗೆ ನಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಿದ್ರು, ಕೆಲಸದ ಒತ್ತಡಕ್ಕಿಂತ ಅವ್ರಿಗೇನಾದ್ರು ನಾವು ಅಂದಿರಬಹುದು. ಅದಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ನಮಗೆ ಕ್ಷಮಾ ಮಾಡ್ತಾರ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಜೊತೆಗೆ ಇನ್ನು ಮುಂದೆ ಅವ್ರಿಗೆ ಏನಾದ್ರೂ ಸೌಲಭ್ಯಗಳನ್ನು ಬೇಕಾಯ್ತು ಅಂತಂದ್ರೆ ನಮ್ಮ ಆಫೀಸ್ ನಿಮ್ಗೆ ಯಾವಾಗಲೂ ತೆರೆದವಾಗಿಯೂ ನೀವು ಬಂದು ನಮ್ಗೆ ಕೇಳಬಹುದು, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಇಮಿಡಿಯೇಟ್ ಆಗಿ ನೀವು ರಿಟೈರ್ಮೆಂಟ್ ಆಗೈತಿ ಅಂತೇಳಿ ಮನ್ಯಾಗ ಕೊಡ್ಬೇಡ್ರಿ. ನೀವು ಏನು ನಿಮ್ಮ ವೈಯಕ್ತಿಕ ಕೆಲಸಗಳಿದ್ವು ಅಂತಂದ್ರೆ ಮಾಡ್ಕೊಳ್ಳಿ. ಬಡೆ ಸಾಬ್ ಹುಲ್ಲಿಕೆರೆ ಅವರೇ ಮತ್ತು ಹುಲ್ಗಮ್ಮ ಅವರೇ ನಿಮ್ಮ ಕೆಲಸ ಮುಗಿಸ್ಕೊಂಡು ಬರ್ರಿ ನಮ್ಮ ಆಫೀಸಕ್ಕೆ ಹಿರಿಯರು ಇರಬೇಕು. ಹಿರಿಯರು ಇದ್ರು ಅಂತಂದ್ರೆ ನಾವು ಎಲ್ಲೋ ತಪ್ಪಿರ್ತೀವಿ, ಏನೋ ಒಂದು ಸಂದರ್ಭದಲ್ಲಿ ದುಡುಕವಾಗಿ ಏನೋ ನಿರ್ಧಾರಗಳನ್ನು ತಗೋತಿರ್ತೀವಿ. ತಮ್ಮಂತ ಹಿರಿಯರು ನಮ್ಮ ಜೊತೆ ಇದ್ರು ಅಂತಂದ್ರೆ ನಮಗೂ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಗೆ ಮಾರ್ಗದರ್ಶನ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆಗೆ ದೇವರು ಬಡೆ ಸಾಬ್ ಹುಲ್ಲಿಕೆರೆ ಅವರಿಗೆ ಮತ್ತು ಹುಲ್ಗಮ್ಮ ಚಲಾಲಿ ಅವರಿಗೆ ಆರೋಗ್ಯ, ಐಶ್ವರ್ಯ, ಆಯು, ಗೌರವ, ಇನ್ನಷ್ಟು ಆಯುಷ್ಯ ಕೊಟ್ಟು ನಮ್ಮೆಲ್ಲ ಹಿರಿಯರಿಗೆ ಮಾರ್ಗದರ್ಶನ ಮಾಡುವಂತ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೊತೆಗೆ ಏನಾದರೂ ನಿಮ್ಮ ಸರ್ವಿಸ್ ಮ್ಯಾಟರ್ಸ್ ಇದ್ದು ಅಂತಂದ್ರೆ ನೇರವಾಗಿ